forever on fire. ಮೊಟ್ಟೆ ಎಸೆದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನೋಡಿ, ಒಂದು ಯಾವುದೋ ಗುಂಪು ಪ್ರತಿಭಟನೆ ಮಾಡ್ತಿತ್ತು. ಕಂಠೀರವ ಸ್ಟುಡಿಯೋದ ಬಳಿ ರಸ್ತೆ ತಡೆದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಘಟನೆ ಖಂಡಿಸಿ ಧರಣಿಯನ್ನ ಕುಳಿತಿದ್ದಾರೆ ಶಾಸಕ ಮುನಿರತ್ನ. ಮೊಟ್ಟೆ ಎಸೆದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾವು ಆಗಲೇ ನೋಡ್ತಾ ಇದ್ವಿ, ಆ ಪೊಲೀಸ್ ವ್ಯಾನ್ ನಿಂತ್ಕೊಂಡಿತ್ತು. ಅಲ್ಲಿ ಪೊಲೀಸರ ಮಧ್ಯೆ ಒಂದು 10ರಿಂದ 15 ಜನ ಗುಂಪು ಮುನಿರತ್ನ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ರು. ಈಗ ಮೊಟ್ಟೆ ಎಸೆದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ಸಂಘಟನೆಯವರು, ಯಾರವರು, ಯಾಕೆ ಟಾರ್ಗೆಟ್ ಮಾಡಿದ್ರು ಮುನಿರತ್ನಂ ಅವರನ್ನ ಅನ್ನೋದನ್ನು ಕೂಡ ಗೊತ್ತಾಗಿಲ್ಲ. ಅದಕ್ಕೆ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರು ಅರ್ಧ ಗಂಟೆ ಆಗಲಿಂದ ಯಾಕೋ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಬಿಂಬಿಸ್ತಾರೆ. ಹಾಗಾಗಿ ನೀವು ದಯವಿಟ್ಟು ಸ್ವಲ್ಪ ಕಾರಲ್ಲಿ ಕುಂತ್ಕೊಳ್ಳಿ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ಮುಂದೆ ಬಂದಿದ್ದ ತಕ್ಷಣ ಈ ರೀತಿ ದಾಳಿ ಆಯಿತು. ಈಗೊಂದು ಕಳೆದ ತಿಂಗಳು 6ನೇ ತಾರೀಕು 7ನೇ ತಾರೀಕು ಇರ್ಬೋದು. ಆಮೇಲೆ ನಾನು ವಾಯ್ಸ್ ಮೆಸೇಜ್ ಹಾಕಿದ್ದೀನಿ, ನನಗೆ ರಕ್ಷಣೆ ಕೊಡಿ, ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ. ಗುರುಗೋಟೆಪಾಳ್ಯ ಸಿಗ್ನಲಿಂದ ಬರೋ ಒಂದು ಕಡೆ ದಾಳಿ ಮಾಡಿದ್ರು. ಅದಾದಮೇಲೆ ಮತ್ತೆ ಕಾರ್ಯಕ್ರಮ ಮುಗಿಸಿ ನನ್ನ ಸುತ್ತಲೂ ಪೊಲೀಸರು ಇದ್ದಾರೆ. ಆವಾಗ ದಾಳಿ ಮಾಡಿ ಮಿನಿಸ್ಟರ್ ಮಾಡಬೇಕು. ಹಂಗಾಗಿ ನೀನು ರಾಜೀನಾಮೆ ಕೊಟ್ಟರೆ ಜೀವ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ನಿನ್ನ ಜೀವ ಇರಲ್ಲ. ಈಗಾಗಲೇ ಒಂದು ರೇಪ್ ಕೇಸ್ ಆಗಿದೆ, ಈಗ ಒಂದು ಪೋಸ್ಕೋ ಕೇಸು ಸಿದ್ಧವಾಗಿದೆ. ಈಗ ಪೋಸ್ಕೋ ಕೇಸ್ ಹಾಕಿ ಮತ್ತೆ ಜೈಲಿಗೆ ಕಳಿಸ್ತೀವಿ. ನೀನು ಎಲ್ಲೂ ಓಡಾಡಂಗೂ ಇಲ್ಲ. ಈಗ ನೀನು ಗನ್ಮ್ಯಾನ್ಗಳನ್ನ ಕೇಳಿದ್ಯಾ, ಗನ್ಮ್ಯಾನ್ ಕೇಳಿದ್ರು ಗನ್ಮ್ಯಾನ್ ಕೊಡೋದಿಲ್ಲ ನಿನಗೆ. ನೀನು ಗನ್ಮ್ಯಾನ್ ಇಲ್ಲದೆ ಇರೋವಾಗಲೇ ನೀನು ಮರ್ಡರ್ ಆಗಬೇಕು. ಕೋರ್ಟ್ ಹತ್ರ ಪೊಲೀಸ್ ಅವ್ರ ರೂಪದಲ್ಲಿ ಬಂದು, ವಕೀಲ ರೂಪದಲ್ಲಿ ಬಂದು ಹೇಳಿದ್ದವ್ರು. ವಕೀಲರು ನನಗೆ ಅವ್ರು ಹಂಗೆ ಅಂದಿದ ತಕ್ಷಣ ನಾನು ರಾಜ್ಯ ಸರ್ಕಾರ DK ಶಿವಕುಮಾರ್ ಕೈಯಲ್ಲಿದೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಟ್ಟರು ಉಪಯೋಗ ಇಲ್ಲ. ಆವಾಗ ನಾನೇನು ಮಾಡಿದೆ, ಇದನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಮಂತ್ರಿಗಳಿಗೆ ಮತ್ತು NIAಗೂ ಕೊಟ್ಟಿದ್ದೀನಿ. ಯಾಕಂದರೆ ಇವ್ರು ಯಾರನ್ನ ಟೆರರಿಸ್ಟ್ಗಳ ಮುಖಾಂತರ ನನ್ನ ಮರ್ಡರ್ ಮಾಡಿಸಿದ್ರು NIAನಲ್ಲೂ ಇರಲಿ ಅಂತೇಳಿ NIAಗೂ ಕೊಟ್ಟಿದ್ದೀನಿ. ಮತ್ತು ಎಲ್ಲ ಇದೆ. ನನಗೆ ಪ್ರೆಸಿಡೆಂಟ್ ಆಫೀಸಿಂದ ಪ್ರೈಮ್ ಮಿನಿಸ್ಟರ್ ಆಫೀಸು, ಪ್ರೆಸಿಡೆಂಟ್ ಆಫೀಸು ನನಗೆ ಇಂಬರಾನು ಕೊಟ್ಟಿದ್ದಾರೆ. ಆಮೇಲೆ CBIಗೂ ಕೊಟ್ಟಿದ್ದೀನಿ. ನಾನು ಮರ್ಡರ್ ಆಗ್ತೀನಿ, ಮರ್ಡರ್ ಆದರೆ ಅದಕ್ಕೆ ಕಾರಣಕರ್ತರು ಇಷ್ಟು ಜನ ಅಂತೇಳಿ ನಾನು ಈಗಾಗಲೇ ಅಲ್ಲೆಲ್ಲ ಕೊಟ್ಟಿದ್ದೀನಿ. ಎಲ್ಲ ಇಲಾಖೆಗೆ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಹೇಮಂತ್ ನಿಂಬಾಳ್ಕರ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ನನಗೊಂದು ಗನ್ಮ್ಯಾನ್ ಕೊಡಿ ಅಂತ ಕೇಳಿದ್ದೀನಿ, ಗನ್ಮ್ಯಾನ್ ಕೊಟ್ಟಿಲ್ಲ. ಗವರ್ನರ್ನ ಭೇಟಿ ಮಾಡಿದ್ದೆ 2 ತಿಂಗಳ ಹಿಂದೆ. ಗವರ್ನರ್ ಆಫೀಸಿಗೆ ಭೇಟಿ ಮಾಡಿ ಗವರ್ನರ್ಗೂ ಸಹ ಹೇಳಿದ್ದೀನಿ, ನಾನು ಕೊಲೆ ಆಗ್ತೀನಿ, ನನಗೆ ರಕ್ಷಣೆ ಇಲ್ಲ ಅಂತೇಳಿ. ನಾನು ಇಲ್ಲಿ ನನಗೆ ಯಾರು ಅಂತ ಏನು ಗೊತ್ತಿಲ್ಲ. ನಾನು ಇಲ್ಲೇ ಧರಣಿ ಕುಂತಿದ್ದೀನಿ. ನನಗೆ ಜೀವ ರಕ್ಷಣೆ ಕೊಡಬೇಕು. ಇಲ್ಲ ನನಗೆ ಇಲ್ಲ, ಇಲ್ಲ ಎಲ್ಲ ಇದೆಲ್ಲ ಬಂದು DK ಶಿವಕುಮಾರು, DK ಸುರೇಶು, ಹನುಮಂತರಾಯಪ್ಪ, ಕುಸುಮ. ಯಾಕಂದರೆ ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರಿಗೆ ಸಿಕ್ಕಿದೆ. ನಾನು ಮರ್ಡರ್ ಆಗ್ತೀನೋ ಸಿಕ್ಕಿಲ್ಲ ಅಂದರೆ 100 ಜನ ಯಾಕೆ ಬರ್ತಾರೆ ಪೊಲೀಸವರು? ನನಗೆ ಗನ್ಮ್ಯಾನೇ ಇಲ್ಲ. ಇವತ್ತು ಅವ್ರಿಗಿದ್ದೆ ಎಲ್ಲ ಟೋಟಲ್ ಆಗಿ ಇದು ನನಗೆ 2 ತಿಂಗಳಿಂದ ನನಗೆ ಹೇಳಿದ್ದಾರೆ ಆಸಿಡ್ ಮೊಟ್ಟೆ ದಾಳಿ ಮಾಡ್ತೀವಿ ಅಂತ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಟ್ರೈ ಮಾಡಿದ್ದಾರೆ. ಇಲ್ಲಿ ಲಗ್ಗೆರೆ ರಾಜಗೋಪಾಲ್ ನಗರ ಲಿಮಿಟ್ಸಲ್ಲಿ ಟ್ರೈ ಮಾಡಿದ್ದಾರೆ. ನಂದಿನಿ ಲೇಔಟಲ್ಲಿ ಇದೇ ಥರ ಒಂದ್ಸಾರಿ ಗಲಾಟೆ ಮಾಡಿ ಆವತ್ತು ಪೊಲೀಸ್ ಅವರು ರಕ್ಷಣೆ ಕೊಟ್ಟಿದ್ರು. ಇವತ್ತು 100 ಜನ ಪೊಲೀಸರು ಬಂದಿದ್ದಾರೆ. 150 ಜನ ಅವರ ಉದ್ದೇಶ ಇದ್ದಿದ್ದು ಬಂದು ಗುಂಪು ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿ, ಗುಂಪಿನಲ್ಲಿ ಕೊಲೆಯಾಗಿದೆ ಅಂತ ಹೇಳಿದ್ರೆ ಏನೂ ಆಗಲ್ಲ ಕಾನೂನಲ್ಲಿ ಅಂತೇಳಿ ಅದನ್ನ ಪೊಲೀಸ್ ಇಲಾಖೆ ಗೊತ್ತಾಗಿ ಇವತ್ತು 100 ಜನ ಪೊಲೀಸರು ಬಂದಿರೋದು. ಈಗ ಪೊಲೀಸ್ ಇಲಾಖೆ
ಈಗ 2 ತಿಂಗಳಿಂದ ನನ್ನ ಹೊರಗಡೆ ಬರಕ್ ಬಿಟ್ಟಿಲ್ಲ. ಹೊರಗಡೆ ಬಂದ್ರೆ ಪೋಸ್ಕೋ ಕೇಸ್ ಹಾಕ್ತೀವಿ ಅಂತ ಹೇಳಿ ಆ ಲಾಯರ್ಗಳ ರೂಪದಲ್ಲಿ ಬಂದವ್ರು ಹೇಳಿದ್ದಾರೆ. ಲಾಯರ್ ರೂಪದಲ್ಲಿ ಬಂದವ್ರು ಹೇಳಿದ್ದಾರೆ. ಹಂಗಿತ್ತು ಅಂದ್ರೆ ನಾನು ಪ್ರಧಾನಮಂತ್ರಿಗೆ ಪ್ರೆಸಿಡೆಂಟ್ಗೆ ಯಾಕೆ ಲೆಟರ್ ಬರೀಬೇಕಾಯ್ತು? ನಾನು ಇದಾಗತ್ತೆ ಅಂತ ಮೊದಲೇ ನಾನು ಇವತ್ತು ಪ್ರಧಾನಮಂತ್ರಿಗೆ ಬರೆದ್ರೆ ತಪ್ಪು. ಇವತ್ತೇನು ನಾನು ಹೇಳಿದ್ದೀನಿ ಈಗ ಇಷ್ಟೂ ನಾನು ಪತ್ರದಲ್ಲಿ ಬರೆದಿದ್ದೀನಿ. ನನ್ನ ಮೇಲೆ ಕಾಸಿ ಕೋಳಿ ಮೊಟ್ಟೆ ನಾನು ಯಾರಿಗೂ ಕೊಟ್ಟಿಲ್ಲ. ಇವತ್ತು ನಿಮ್ಗೆಲ್ಲ ಪತ್ರಗಳನ್ನ ಕಳಿಸ್ಕೊಡ್ತೀನಿ. ಇದನ್ನ ಸುಳ್ಳು ನಾನೇ ಮಾಡಬೇಕು ಅಂತ ಅನ್ಸಿದ್ರೆ ಇವ್ರಿಗೆ 2 ತಿಂಗಳಿಂದ ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ. ಜಾಲಹಳ್ಳಿ ಲಿಮಿಟ್ಸ್ ಅಲ್ಲಿ ಹಿಡಿದುಬಿಟ್ಟು ಹೊಡೆದು ವಾರ್ನ್ ಮಾಡಿ ಕಳಿಸಿದ್ದಾರೆ. ಅಲ್ಲೂ ಹಿಂಗೆ ಮಾಡಿದ್ದಾರೆ. ನನ್ನ ಮೇಲೆ ಆವತ್ತಲ್ಲಿ ಆಸಿಡ್ ದಾಳಿ ಮಾಡಕ್ ಬಂದಿತ್ತು. ಅಲ್ಲಿ ಹನುಮಂತರಾಯಪ್ಪ ಆಫರ್ ಕೊಟ್ಟಿರೋದು ನನ್ನ ಶರ್ಟ್ ಅರ್ಧ ಹಾಕಿದ್ರೆ 20 ಲಕ್ಷ, ನನ್ನ ಮುಖಕ್ಕೆ ಮಸಿ ಬೆಳೆದ್ರೆ 10 ಲಕ್ಷ. ಈ ರೀತಿ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿ ನನ್ನ ಮೇಲೆ ಬಿಡ್ತಾ ಇರೋದು. ಕುಸುಮ ಇದಕ್ಕೆ ಮೈನು ಬೆಳಗಾಮಲ್ಲಿ ಸಿ ಟಿ ರವಿಯವ್ರ ಮೇಲೆ ಏನು ದಾಳಿ ಆಯಿತು, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದೆ, ಇಲ್ಲಿ ಕುಸುಮ ಮಿನಿಸ್ಟರ್ ಆಗಬೇಕು ಅಷ್ಟೇ. ಇಲ್ಲಿರೋ ಕುಸುಮ ಮಿನಿಸ್ಟರ್ ಆದರೆ ನನ್ನ ಜೀವ ಉಳ್ಕೊಳ್ಳುತ್ತೆ. ಕುಸುಮ ಮಿನಿಸ್ಟರ್ ಆಗದೆ ಇರೋದು MLA ಆಗದೆ ಇರೋದಕ್ಕೆ ನನ್ನ ಜೀವ ಹೋಗುತ್ತೆ. ನನ್ನನ್ನಂತೂ ಇವ್ರು ಮಡಗಲ್ಲ. ಅದು ನಾನು ಎಲ್ಲ ಗಮನಕ್ಕೂ ತಂದುಬಿಟ್ಟಿದ್ದೀನಿ. ನಿನ್ನೆ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡೋದಕ್ಕೆ ವಕಾಲತ್ತು ಕೊಟ್ಟು ಕಳಿಸಿದ್ದೀನಿ. ನೆನ್ನೆ ಅಡ್ವೊಕೇಟ್ ಅವ್ರಿಗೆ ನಿನ್ನೆ ವಕಾಲತ್ತು. ನನ್ನನ್ನು ಇವ್ರು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಕಾನೂನನ್ನ ನಮ್ಮ ಮಾಧ್ಯಮದವರು ಇದನ್ನು ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು DK ಸುರೇಶ್, DK ಶಿವಕುಮಾರ್, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ನನಗೆ ಪೊಲೀಸ್ ಗನ್ಮ್ಯಾನೇ ಕೊಟ್ಟಿಲ್ಲ. ಇವತ್ತು ಏನ್ ಕಾರ್ಯಕ್ರಮಕ್ಕೆ ಬಂದಿದ್ರಿ? ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ. ನಾನು ಜಗನ್ನಾಥ್ ಭವನದಲ್ಲಿ ಅಲ್ಲಿ ಬಂದು ನಾನು ನಮ್ಮ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಜೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನಾನು ನಮ್ಮ ಕ್ಷೇತ್ರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ, ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ರೆ 2-3 ಪೊಲೀಸವರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾ ಇದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಒಂದು 7-8ನೇ ತಾರೀಕು ಹೊತ್ತಿಗೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು
ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಇಂಬರಾನು ಬಂದಿದೆ, ರಾಷ್ಟ್ರಪತಿಗಳಿಂದನೂ ಇಂಬರ ಬಂದಿದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್, ನನ್ನ ಜೀವಕ್ಕೆ ತೊಂದರೆ ಇದೆ, ನನಗೆ ನೀವು ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ನ ಕೊಲೆ ಆಗತ್ತೆ ಅಂತ ಅವ್ರಿಗೂ ಸಹ ನಾನು ಈಗ 2-3 ದಿನದಿಂದ ಒಂದು ವಾಯ್ಸ್ ಮೆಸೇಜ್ ಕೊಟ್ಟಿದ್ದೀನಿ. ಬೇಕಾದ್ರೆ ಅದನ್ನು ಕೇಳಿಸ್ತೀನಿ. ಹೇಮಂತ್ ನಿಂಬಾಳ್ಕರ್ ಅವ್ರಿಗೂ ಸಹ ಬರೆದೆ, ಆದರೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಜಾಲಹಳ್ಳಿನಲ್ಲಿ ನಾನು ಬರ್ತೀನಿ ಅಂತ ಗೊತ್ತಾಗಿ ಅಲ್ಲಿ ಆಸಿಡ್ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ನಾನು ಅವತ್ತು ಆ ಕಾರ್ಯಕ್ರಮಕ್ಕೆ ಪೊಲೀಸ್ನವರು, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಮನವಿ ಮಾಡಿದ್ರು, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಡಿ ನೀವು, ನಿಮ್ಮಲ್ಲಿ ರಿಕ್ವೆಸ್ಟು ಅಂತ. ಆಮೇಲೆ ನಾನು ಆ ಕಾರ್ಯಕ್ರಮ ಪೊಲೀಸವರು ರಿಕ್ವೆಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ವಾಜಪೇಯಿ ಅವ್ರ ಕಾರ್ಯಕ್ರಮ ಆಗಿದ್ದಕ್ಕೆ ನಾನು ಬಂದರೆ ಈ ರೀತಿ ಮಾಡಿದ್ದಾರೆ. ಈಗ ಒಟ್ಟಾರೆಯಾಗಿ ಬೆಳಗಾಮಲ್ಲಿ ಸಿ ಟಿ ರವಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸದನದೊಳಗೆ ಆಗಿರೋಂಥ ಒಂದು ಮಾತಿನ ಚಕಾಮಕಿಯಲ್ಲಿ ಸಿ ಟಿ ರವಿ ಅವ್ರನ್ನ ಕೊಲೆ ಮಾಡೋಕ್ಕೆ ಹೋಗಿದ್ರು. ಸಿ ಟಿ ರವಿ ಅವ್ರನ್ನ ಯಾವ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ನನ್ನನ್ನು ಗುಂಪು ಕೊಲೆ ಅಂತೇಳಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಗುಂಪು ಕೊಲೆ ಒಳಗಡೆ ಮಾಡೋದಕ್ಕೆ 150 ಜನ ಸೇರಿರೋದ್ರಿಂದ 100 ಜನ ಪೊಲೀಸವರು ನನಗೆ ರಕ್ಷಣೆ ಕೊಟ್ಟಿದ್ದಾರೆ. ಬಹುಶಃ ಇವತ್ತೇನಾದರೂ 5 ಜನ 10 ಜನ ಪೊಲೀಸವರು ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೊಲೆ ಆಗ್ತಾ ಇತ್ತು. ಹಾಗಾಗಿ ಇವತ್ತು ನನ್ನ ಪೊಲೀಸ್ ಇಲಾಖೆ ನನಗೆ ಪುನರ್ಜನ್ಮ ಕೊಟ್ಟಿದೆ. ಈಗ ನಾನು ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಗೃಹ ಮಂತ್ರಿಗಳು ಭಾಳ ಒಳ್ಳೆಯ ವ್ಯಕ್ತಿ, ಸಜ್ಜನರು. ಆದರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿಲ್ಲ. ಒಬ್ಬರು DYSP ಧರ್ಮೇಂದ್ರ ಅನ್ನೋರ ಕೈಯಲ್ಲಿದೆ ಗೃಹ ಇಲಾಖೆ. ಧರ್ಮೇಂದ್ರ ಅವರು ಏನು ಬರ್ಕೊಡ್ತಾರೆ ಅದೇ ಕೇಸು. ಧರ್ಮೇಂದ್ರ ಯಾರ ಮೇಲೆ ಯಾವ ಥರ ಸುಳ್ಳು ಕೇಸ್ ಬರ್ಕೊಡ್ತಾರೆ ಅದೇ ಕೇಸು. ಈಗ ಧರ್ಮೇಂದ್ರ ಈಗ ಒಂದು ಪೋಸ್ಕೋ ಕೇಸ್ ಹಾಕ್ಸೋದಕ್ಕೂ ಸಹ ಒಂದು ಕಂಪ್ಲೇಂಟ್ ಬರ್ಕೊಟ್ಟಿದ್ದಾರೆ ನನ್ನ ಮೇಲೆ. ಪೋಸ್ಕೋ ಕೇಸ್ ಹಾಕಿ ನನ್ನ ಜೈಲಿಗೆ ಕಳ್ಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ಸುಮಾರು 18 ವರ್ಷದೊಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಅವರು ಸಿಕ್ಕಿದ ತಕ್ಷಣ ಒಂದು ಪೋಸ್ಕೋ ಕೇಸು ಹಾಕ್ತೀನಿ ಅಂತ ನನಗೆ ಆ ಲಾಯರ್ಗಳ ಮುಖಾಂತರ ಒಂದು ರೂಪದಲ್ಲಿ ಬಂದಂಥವ್ರು. ಅವ್ರು ಲಾಯರ್ಗಳು ಏನೋ ಗೊತ್ತಿಲ್ಲ, ಯಾಕಂದರೆ ಲಾಯರ್ಗಳು ಹಂಗೆಲ್ಲ ಹೇಳಲ್ಲ. ಬಹುಶಃ ಎಲ್ಲೋ ಕಪ್ಪು ಕೋಟ್ ಹಾಕಿ ಲಾಯರ್ಗಳ ರೂಪದಲ್ಲಿ ಬಂದು ನನಗೆ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಐತೆ. ಯಾಕಂದರೆ ಲಾಯರ್ ವೃತ್ತಿ ಮೇಲೆ ಗೌರವ ಇದೆ, ಲಾಯರ್ಗಳು ಹಂಗೆ ಹೇಳಲ್ಲ. ಇವ್ರು ಯಾರೋ ಬಂದು ಅವ್ರ ಕಡೆಯವರೇ ಬಂದು ಹೇಳಿರೋದು. ಅವ್ರು ಹೇಳಿದ್ದು ಒಂದೇ, ನೀನು ರಾಜೀನಾಮೆ ಕೊಡು, ಕುಸುಮಾ ಮಿನಿಸ್ಟ್ರ್ ಆಗಬೇಕು. ಕುಸುಮಾ ಮಿನಿಸ್ಟ್ರ್ ಆಗಿಲ್ಲ ಅಂದರೆ ನೀನು ಬಿಡಲ್ಲ, ನೀನು ರಾಜೀನಾಮೆ ಕೊಡು, ಅವ್ರನ್ನ ಮಿನಿಸ್ಟ್ರ್ ಮಾಡಬೇಕು. 2 ಸಾರಿ ಸೋತಿದ್ದಾರೆ. DK ಸುರೇಶ್ನ ನೀನು ಸೋಲಿಸಿದ್ಯಾ, ಇದರ ಸೇಡು ನಾವು ಬಿಡಲ್ಲ. ಈಗಾಗಲೇ ನೀವೇ ಗಮನಿಸಿದ್ದೀರಿ, DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಕೊಂಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕೊಂಡಿ ಕಳಿಸ್ತೀನಿ ಅಂದರೆ ಅದರ ಅರ್ಥ ಕೊಲೆ ಮಾಡಿಸ್ತೀನಿ ಅಂತ. ನನ್ನ ಕೊಂಡಿ ಕಳಿಸೋದಕ್ಕೆ DK ಶಿವಕುಮಾರ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆದರೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ತೀನಿ, ನಾನು ಕೊಲೆ ಆಗೋದು ಖಂಡಿತ. ಆ ಕೊಲೆ ಆಗೋದು ಒಂದು ಹೆಣ್ಣಿಂದ ಕೊಲೆ ಆಗ್ತೀನಿ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ದಿವಂಗತ ಪ್ರಾಮಾಣಿಕ ನಿಷ್ಠಾವಂತ ಒಂದು IAS ಆಫೀಸ್ ಆಗಿದ್ದಂತಹ IAS ಆಫೀಸರು DK ರವಿಯವರ ಪತ್ನಿ ಕುಸುಮಾರವರ ಒಂದು ರಾಜಕೀಯದ ಸ್ವಾರ್ಥಕ್ಕೆ ಇವರೆಲ್ಲರನ್ನು ಉಪಯೋಗಿಸ್ಕೊಂಡು ನನ್ನ ಕೊಲೆ ಮಾಡೋದಕ್ಕೆ ಈ ಸಂಚು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾರೆ, ಇವರು ಸಚಿವರಾಗಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ನಡೀತಾ ಇರೋಂಥದ್ದು. ಶಾಸಕ ಮುನಿರತ್ನ ಯಾಕೆ ಆಗ್ತಾನೆ ಅಂದರೆ, ಶಾಸಕ ಮುನಿರತ್ನನ್ನ ಕ್ಷೇತ್ರ ಬಿಡಿಸೋದು ತುಂಬ ಸುಲಭ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ನನ್ನ ಹೋರಾಟ ಏನೂ ಇಲ್ಲ, ನಾನು ಕೊಲೆ ಆಗ್ತೀನಿ. ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಾಷ್ಟ್ರಪತಿಗಳು ಕ್ರಮ ಕೈಗೊಳ್ತಾರೆ. ನಾನು ಮರ್ಡರ್ ಆಗ್ತೀನಿ, ಮರ್ಡರ್ ಆದರೆ ಅದಕ್ಕೆ ಕಾರಣಕರ್ತರು ಇಷ್ಟು ಜನ ಅಂತೇಳಿ ನಾನು ಈಗಾಗಲೇ ಅಲ್ಲೆಲ್ಲ ಕೊಟ್ಟಿದ್ದೀನಿ.
ಎಲ್ಲ ಇಲಾಖೆಗೆ ಕೊಟ್ಟಿದ್ದೀನಿ. ನಮ್ಮ ರಾಜ್ಯದಲ್ಲಿ ಹೇಮಂತ್ ನಿಂಬಾಳ್ಕರ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ನನಗೊಂದು ಗನ್ಮ್ಯಾನ್ ಕೊಡಿ ಅಂತ ಕೇಳಿದ್ದೀನಿ, ಗನ್ಮ್ಯಾನ್ ಕೊಟ್ಟಿಲ್ಲ.